ಜೊತೆಗೆ ಅವಧಿ ಮುಗಿದ ವಾಟರ್ ಬಾಟಲ್ ಬಳಕೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಹಾಸನದ ಸಹ್ಯಾದ್ರಿ ಸರ್ಕಲ್ನಲ್ಲಿ ಫುಡ್ ಕೋರ್ಟ್ ಇದೆ, ಅಲ್ಲಿ ರೇಡ್ ಮಾಡಿದ್ದಾರೆ. ಮಹಾನಗರ ಪಾಲಿಕೆ ಅಧ್ಯಕ್ಷರು ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ದಾರೆ. 2 ದಿನಗಳ ಹಿಂದಿನ ಚಿಕನ್ ಬಳಸಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅಂತ. ಅಂದರೆ ನಮ್ಮ ಗ್ರಾಹಕರೇನಿದ್ದಾರೆ ರೀ, ಎಲ್ಲನೂ ಬಾಯಿ ಚಪ್ಪರಿಸೋಕೆ, ಟೇಸ್ಟ್ ನೋಡೋಕ್ಕೆ ಇದೆ ಅಂಥೇಳಿ ಅವ್ರು ಯಾವಾಗಿಂದು ಏನು ಹಾಕಿ ಮಾಡಿರ್ತಾರೋ ಗೊತ್ತಿಲ್ಲ. ಆಮೇಲೆ ಸ್ವಚ್ಛತೆ ಕಾಪಾಡಿಕೊಂಡಿಲ್ಲ. ಅಲ್ಲಿ ಡೇಟ್ ಮುಗಿದ ಡೇಟ್ ಬಾರದಂಥ ಆಹಾರವನ್ನು ಕೂಡ ಮಾರಾಟ ಮಾಡ್ತಿದ್ರಂತೆ. ಅಧಿಕಾರಿಗಳು ಬಂದ ತಕ್ಷಣ ಅಂಗಡಿ ಮಾಲೀಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಫುಡ್ ಕೋರ್ಟ್ ಮಾಲೀಕರಿಗೆ ದಂಡ ಹಾಕೋಕೆ ಅಧ್ಯಕ್ಷರು ಸೂಚನೆ ಕೊಟ್ಟರು. ಮಹಾನಗರ ಪಾಲಿಕೆ ಅಧ್ಯಕ್ಷರಿಂದ ಅಂಗಡಿ ಮಾಲೀಕರಿಗೆ ದಂಡವನ್ನು ಕೂಡ ವಿಧಿಸಲಾಗಿದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನದ ಫುಡ್ ಪಾರ್ಕ್ಗಳಲ್ಲಿ ಈಗಾಗಲೇ ಕೆಲವೊಂದು ಅಂಗಡಿಗಳಲ್ಲಿ ಫುಡ್ನ ಗುಣಮಟ್ಟ ಸರಿ ಇಲ್ಲ. ಜೊತೆಗೆ ಕೆಲವೊಂದಿಷ್ಟು ಅಂದರೆ ಡೇಟು ಮುಗಿದಿರುವಂತಹ ವಸ್ತುಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೇಳಿ ಬಂದಿತ್ತು. ಇವತ್ತು ನಗರಸಭೆ ಅಧಿಕಾರಿಗಳು ಜೊತೆಗೆ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಈಗಾಗಲೇ ಹಾಸನದ ಸಹ್ಯಾದ್ರಿ ಸರ್ಕಲ್ನಲ್ಲಿರ್ತಕ್ಕಂತಹ ಫುಡ್ ಪಾರ್ಕ್ ಏನಿದೆ ಆ ಫುಡ್ ಪಾರ್ಕ್ಗೆ ಬಂದಿರುವಂಥದ್ದು. ಸಾಕಷ್ಟು ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ 2-3 ಅಂಗಡಿಗಳಿಗೆ ಈಗಾಗಲೇ ಸೀಸ್ ಮಾಡಲು ಒಂದು ರೀತಿ ಆ ಗುಣಮಟ್ಟವನ್ನು ಕೂಡ ಚೆಕ್ ಮಾಡ್ತಾ ಇರುವಂಥದ್ದು. ಒಂದು ಏನಂತಂದರೆ ಗೋಬಿ ಚಾಟ್ಸ್ ಆಗಿರ್ಬೋದು, ಜೊತೆಗೆ ಈ ಪಾನಿಪುರಿ ಹಾಕುವಂತಹ ಅಂಗಡಿಗಳಾಗಿರ್ಬೋದು, ಎಲ್ಲವನ್ನು ಕೂಡ ಈಗ ಚೆಕ್ ಮಾಡ್ತಾ ಇರುವಂತಹ ದೃಶ್ಯಗಳು. ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಮತ್ತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಹಾಸನದಲ್ಲಿ ಸದ್ಯಕ್ಕೆ ಈಗಾಗಲೇ ಹೃದಯಾಘಾತದಿಂದ ಸಾಕಷ್ಟು ಸಾವುಗಳು ಕೂಡ ಅನುಭವಿಸ್ತಿತ್ತು. ಹಾಗಾಗಿ ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ, ಚೆಕ್ ಮಾಡ್ತಾ ಇರುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಮೊದಲನೇದಾಗಿ ನಾವು ಮಹಾನಗರ ಪಾಲಿಕೆಯ ಅಧ್ಯಕ್ಷರನ್ನ ಮಾತನಾಡ್ಸೋಣ. ಮೊದಲನೇದಾಗಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ಫುಡ್ ಪಾರ್ಕಿಗೆ ಬಂದಿದ್ದೀರಿ, ನೀವು ಫಸ್ಟು ಏನು ನೋಡಿದ್ರಿ ಇಲ್ಲಿ, ಯಾವ ರೀತಿ ಗುಣಮಟ್ಟವನ್ನು ಚೆಕ್ ಮಾಡಿದ್ದೀರಾ ಅಂತ? ಫಸ್ಟು ಕ್ಲೀನಿಂಗ್ ಬಗ್ಗೆ ಮಾತಾಡಿದ್ವಿ, ಕ್ಲೀನ್ ಮಾಡ್ಕೊಂಡಿದ್ದೀವಿ, ಕ್ಲೀನ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಆಮೇಲಿಂದ ಅವರು ಕೈಯಲ್ಲಿ ಕಲಿಸ್ತಾರೆ, ತುಂಬ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು, ಅದನ್ನು ಫುಲ್ಲು ಕೈ ಹಾಕ್ತಾರೆ. ಅದೆಲ್ಲ ಹಾಕಬೇಡಿ, ಮೊದಲು ಕೈನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕಿ, ಇಲ್ಲ ಸೌಟು ಉಪಯೋಗಿಸಿ ಅಂತ ಹೇಳಿದ್ದೀವಿ. ಮತ್ತು ಪ್ಲಾಸ್ಟಿಕ್ನ ಬ್ಯಾನ್ ಮಾಡ್ತಾಯಿದ್ದೀವಿ. ಮತ್ತು ಈ ಬಿಸ್ಲರಿ ಬಾಟ್ಲ್ ಇದೆಯಲ್ಲ, ಅದು ಬ್ಯಾನ್ ಕಂಪ್ನಿನೇ ಇದಾಗಿದೆ, ಅದನ್ನು ನೀವು ಉಪಯೋಗಿಸ್ಬೇಡಿ ಅಂತ ಗೈಡ್ನೆಸ್ ಮಾಡಿದ್ದಾರೆ. ಮತ್ತು ಈಗ ಅಲ್ಲಿ ಅಂಗಡಿಯವರು ಸೋಯಾ ಸಾಸು ಇವೆಲ್ಲನೂ ಮಾಡ್ತಾಯಿದ್ದಾರೆ. ಅದು ಹೋಮ್ ಮೇಡು ಅಂತ ಹೇಳ್ತಾ ಇದ್ದಾರೆ. ಅದು ನಿಜವಾದ ಸುಳ್ಳು ಇಲ್ಲೋ ಅಂತ ನಮ್ಮ ಇಂಜಿನಿಯರ್ ಸಾಹೇಬ್ ನಾಳೆ ತನಿಖೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಮುಂದೆ ಈಗ ನಮ್ಮ ಜೊತೆ ನಗರಸಭೆ ಇಂಜಿನಿಯರ್ ಇದ್ದಾರೆ, ಇಂಜಿನಿಯರ್ನ ಮಾತನಾಡ್ಸೋಣ. ಮೇಡಮ್, ಈಗ ಅಲ್ಲಿಂದ ಚೆಕ್ ಮಾಡ್ಕೊಂಡು ಬಂದಿರಿ, ಒಂದು 5-6 ಅಂಗಡಿ ಚೆಕ್ ಮಾಡಿದ್ದೀರಿ. ಹಂಗಾಗಿ ಏನು ಹೇಳ್ದಿ, ನಿಮಗೆ ಏನು ಗೊತ್ತಾಯಿತು? ಗುಣಮಟ್ಟದ ಆಹಾರ ಪದಾರ್ಥಗಳಲ್ಲಿ ಯಾವ್ಯಾವ ರೀತಿ ಉಪಯೋಗ ಮಾಡ್ತಾ ಇದ್ದಾರೆ, ಹೇಗಿದೆ ಮೇಡಮ್? ಇನ್ನು ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಹೋಗೋದು ಸಾಕಷ್ಟಿದೆ. ಅಲ್ಲಿ ನಾನ್ ವೆಜ್ದೆಲ್ಲ ಇದೆ. ಬಟ್ ಇಲ್ಲಿವರೆಗೆ ಏನು 4-5 ಅಂಗಡಿನ ನಾವು ನೋಡಿದ್ವಿ, ಅದರಲ್ಲಿ ಪಾಮ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ, ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಕು. ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ. ಆಮೇಲೆ ಇವರೇನು ಪಾನಿಪುರಿ, ಗೋಬಿ ಎಲ್ಲ ಅದಕ್ಕೇನು ಬೇಕು ಇಂಗ್ರೀಡಿಯೆಂಟ್ಸ್, ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಬರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕೆಮಿಕಲ್ ರಾಸಾಯನಿಕ ಇದನ್ನು ಇಟ್ಕೊಂಡಿಲ್ಲ. ಯಾಕೆಂದರೆ ನಾವು ಅದು ಎಕ್ಸ್ಪೈರಿ ಡೇಟ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಹೋದರೆ ಇವ್ರದ್ದು ಮನೆಗಳದ್ದು ಅಡ್ರೆಸ್ ತೊಗೊಂಡಿದ್ದೀವಿ. ಇನ್ನು ಮುಂದೆ ಮನೆಗಳಿಗೂ ಕೂಡ ಇದು ಕಲರಿಂಗ್ ಏನೇನು ಯೂಸ್ ಮಾಡ್ತಾರೆ, ಮನೆಗಳಿಗೆ ಸರ್ಪ್ರೈಸ್ ಆಗಿ ಅವರಿಗೆ ಹೇಳಲ್ಲ, ಅವ್ರ ಅಡ್ರೆಸ್ಸು ನಮ್ಮ ವಾಟರ್ ಮ್ಯಾನು ಮತ್ತು ಏನಿರ್ತಾರೆ ನಮ್ಮ ಸಿಬ್ಬಂದಿ ಮುಖಾಂತರ ಅವ್ರ ಅಡ್ರೆಸ್ ತಿಳ್ಕೊಂಡು ಇದನ್ನು ಹೆಂಗೆ ಮಾಡ್ತಾರೆ, ಇದನ್ನು ಮಾಡಬೇಕಾದ್ರೆ ಹೆಂಗೆ ಎಷ್ಟು ನೀಟಿದೆ ಅವ್ರ ಮನೆಗಳು, ಅದು ಕೂಡ ಇನ್ಮೇಲೆ ಅವ್ರ ಮನೆಗಳು ಕೂಡ ರೈಡ್ ಆಗುತ್ತೆ. ಹಾಗಾಗಿ ನಾವು ಫಸ್ಟು ಬಡವರು ಎಲ್ಲೆಲ್ಲಿ ಊಟನ